ಎಲ್ಲರಿಗೂ ಶುಭೋದಯ. ಇಂದು ನಾವು 5ನೇ ತರಗತಿ ದ್ವಿತೀಯ ಭಾಷೆ ಕನ್ನಡದ ಗದ್ಯ ಪಾಠವಾದ ನವಿಲು ಈ ಪಾಠವನ್ನ ನೋಡೋಣ ಬನ್ನಿ. ನಿಸರ್ಗ ಸೃಷ್ಟಿಯಲ್ಲಿ ಅನೇಕ ಬಗೆಯ ಪ್ರಾಣಿ, ಪಕ್ಷಿಗಳು, ಜೀವಜಂತುಗಳಿವೆ. ಇವೆಲ್ಲವುಗಳಿಗೆ ತಮ್ಮದೇ ಆದ ವಿಶಿಷ್ಟ ಲಕ್ಷಣಗಳಿವೆ. ಈ ವಿಶಿಷ್ಟ ಲಕ್ಷಣಗಳಿಂದಲೇ ಪ್ರಾಣಿ, ಪಕ್ಷಿ, ಜೀವಜಂತುಗಳು ವಿಶಿಷ್ಟವಾಗಿವೆ. ಅಂತಹ ಪಕ್ಷಿಗಳಲ್ಲಿ ನವಿಲಿಗೆ ವಿಶೇಷವಾದ ಸ್ಥಾನವಿದೆ. ತನ್ನ ಆಕರ್ಷಕ ಗರಿಗಳಿಂದ, ವಿವಿಧ ರೀತಿಯ ಬಣ್ಣಗಳ ಕಣ್ಣುಗಳಿಂದ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ. ನವಿಲುಗರಿ ಬಿಚ್ಚಿ ನೃತ್ಯ ಮಾಡುತ್ತಿದ್ದರೆ ಅದನ್ನು ನೋಡಲು ನಯನ ಮನೋಹರ. ಭಾರತದ ಸ್ವತಂತ್ರ ಪೂರ್ವ ಇತಿಹಾಸದಲ್ಲಿ ರಾಜ ಮಹಾರಾಜರು ತಮ್ಮ ಅರಮನೆಗಳಲ್ಲಿ ನವಿಲುಗಳನ್ನು ಸಾಕುತ್ತಿದ್ದರಂತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮೌರ್ಯ ಸಾಮ್ರಾಟರು ನವಿಲುಗಳನ್ನು ಸಾಕಿದ್ದರಿಂದಲೇ ನವಿಲಿಗೆ ಮಯೂರ ಎಂಬ ಮತ್ತೊಂದು ಹೆಸರು ಬಂದಿತ್ತಂತೆ. ಅದೇನೇ ಇರಲಿ, ತನ್ನ ವೈವಿಧ್ಯಮಯ ಬಣ್ಣದ ಗರಿಗಳಿಂದ ಎಲ್ಲರ ಮನಸ್ಸಿನ ಮೇಲೆ ಮೋಡಿ ಮಾಡುವುದಂತೂ ನಿಜ. ಮಕ್ಕಳೇ, ಬನ್ನಿ ನವಿಲು ಪಾಠದಿಂದ ನವಿಲಿನ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ಮಕ್ಕಳ, ಈಗ ಪಾಠವನ್ನ ಓದೋಣ ಬನ್ನಿ. ಜುಳು ಜುಳು ಹರಿಯುವ ನದಿ, ಹಚ್ಚ ಹಸಿರಿನ ಮೈದಾನ, ಕರಿ ಮೋಡದ ಅಲೆಗಳು, ತಣ್ಣನೆ ಗಾಳಿ, ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು, ಜಿನುಗುವ ಸೋನೆ ಮಳೆ. ಆಗ ಹಕ್ಕಿ ಒಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ಉದ್ದವಾದ ಗರಿ ಕೆದರಿತು. ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ. ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದೆ. ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು. ಅವು ಪಳ ಪಳ ಹೊಳೆಯುತ್ತಿವೆ. ಅದು ತಕ ತೈ ಎಂದು ಕುಣಿಯುತ್ತಿದೆ. ಅದರ ಸುಂದರತೆಯನ್ನು ರಂಗುರಂಗಿನ ತುರಾಯಿ ಹೆಚ್ಚಿಸಿದೆ. ಯಾವುದೀ ಹಕ್ಕಿ? ಅದೇ ನವಿಲು ಅಲ್ಲವೇ? ಮಕ್ಕಳ, ನದಿ ಹರಿಯುವಾಗ ಜುಳು ಜುಳು ಎಂದು ಸದ್ದು ಮಾಡುತ್ತದೆ. ನದಿ ಹರಿಯುವಾಗ ಹೇಗೆ ಸದ್ದು ಮಾಡುತ್ತದೆ? ಜುಳು ಜುಳು ಎಂದು ಸದ್ದು ಮಾಡುತ್ತದೆ. ಹಚ್ಚ ಹಸಿರಿನ ಮೈದಾನ ಅಂದರೆ ಅಲ್ಲಿ ಹುಲ್ಲು ಎಲ್ಲಾ ಬೆಳೆದು ಇಡೀ ಮೈದಾನ ಪ್ರದೇಶವು ಹಸಿರಿನಿಂದ ಕೂಡಿದೆ. ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಕರಿ ಮೋಡದ ಅಲೆಗಳು, ಆಕಾಶದಲ್ಲಿ ಕಪ್ಪಾದ ಮೋಡಗಳು ತುಂಬಿಕೊಂಡಿದೆ. ಅಂದರೆ ಮಳೆ ಬರುವ ಸೂಚನೆ. ಈ ಮೋಡದ ಅಲೆಗಳು ಭೂಮಿಗೆ ಮಳೆಯನ್ನು ತರುತ್ತವೆ. ಅಲೆ ಎಂದರೆ ತೆರೆ ಎಂದರ್ಥ. ತಣ್ಣನೆ ಗಾಳಿ, ಮಳೆ ಬಂದಾಗ ತಣ್ಣನೆ ತಂಪಾದಂತ ಗಾಳಿ ಬೀಸುತ್ತದೆ ಅಲ್ವಾ? ಆಕಾಶದ ಕಡೆ ನೋಡಿದ್ರೆ ಅಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು. ಕಾಮನಬಿಲ್ಲು ನೋಡಲು ತುಂಬಾ ಆಕರ್ಷಣೀಯವಾಗಿರುತ್ತದೆ. ಮಕ್ಕಳ, ನೀವು ಕೂಡ ಕಾಮನಬಿಲ್ಲು ನೋಡಿದ್ದೀರಿ ಅಲ್ವಾ? ನಾವು ಆಶೆ ಪದ್ಯದಲ್ಲಿ ಕಾಮನಬಿಲ್ಲಿನ ಕುರಿತು ನೋಡಿದ್ದೇವೆ. ಮಕ್ಕಳ, ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? ಕಾಮನಬಿಲ್ಲಿನಲ್ಲಿ 7 ಬಣ್ಣಗಳಿವೆ. ಆ 7 ಬಣ್ಣಗಳಿಂದ ಕೂಡಿದ ಕಾಮನಬಿಲ್ಲು ನೋಡಲು ನಯನ ಮನೋಹರ. ಚಿನುಗುವ ಸೋನೆ ಮಳೆ ಅಂದರೆ ಚಿಟಿ ಚಿಟಿ ಮಳೆಗೆ ಸೋನೆ ಮಳೆ ಎನ್ನುತ್ತೇವೆ. ಮಕ್ಕಳ, ಮಳೆ ಜೋರಾಗಿ ಬಂದು ನಿಲ್ಲುವಾಗ ಅಂದರೆ ಸಣ್ಣದಾಗಿ ಬರ್ತಾ ಇರ್ತದಲ್ಲ, ಅದಕ್ಕೆ ನಾವು ಸೋನೆ ಮಳೆ ಎನ್ನುತ್ತೇವೆ. ಆಗ ಹಕ್ಕಿ ಒಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ಆ ಜಿನುಗುವ ಸೋನೆ ಮಳೆಗೆ ಹಕ್ಕಿ ರೆಕ್ಕೆ ಬಿಚ್ಚಿ ಕುಣಿಯಲು ಆ ಪ್ರಕೃತಿ ಸೌಂದರ್ಯದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಉದ್ದವಾದ ಗರಿ ಕೆದರಿ ಕುಣಿಯಲು ಆರಂಭಿಸಿತು. ಹಕ್ಕಿ ರೆಕ್ಕೆ ಬಿಚ್ಚಿದಾಗ ಅದರ ಗರಿಗಳು ಕೆದರಿತು ಅಂದರೆ ನವಿಲು ಪುಚ್ಚಗಳು ಹರಡಿತು ಎಂದರ್ಥ. ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ. ಬಹಳಷ್ಟು ಬಣ್ಣಗಳನ್ನು ಒಳಗೊಂಡಂತಹ ಬೀಸಣಿಕೆಯ ರೀತಿಯದು ಕಾಣುತ್ತಿದೆ. ಬೀಸಣಿಕೆ ಎಂದರೆ ಗಾಳಿ ಬೀಸಿಕೊಳ್ಳಲು ಬಳಸುವ ಒಂದು
ಸಾಧನ. ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದೆ. ಅದು ತನ್ನ ಕತ್ತನ್ನು ಅಂದರೆ ಕೊರಳನ್ನು ಆ ಕಡೆ ಈ ಕಡೆ ತಿರುಗಿಸುತ್ತಾ ಆ ಹಕ್ಕಿ ನೃತ್ಯವನ್ನು ಮಾಡ್ತಾ ಇದೆ. ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು. ತುಂಬಾ ಬಣ್ಣಗಳನ್ನು ಒಳಗೊಂಡಂತಹ ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು ಕಾಣಿಸ್ತಾ ಇದೆ. ಅವು ಪಳ ಪಳ ಹೊಳೆಯುತ್ತಿವೆ. ಮಕ್ಕಳ, ಪಳ ಪಳ ಎಂದರೆ ಜಗಮಗಿಸು ಎಂದರ್ಥ. ಅದು ತಕತೈ ಎಂದು ಕುಣಿಯುತ್ತಿದೆ. ಜಗಮಗಿಸುವ ಗರಿಯನ್ನು ಒಳಗೊಂಡಂತಹ ಈ ಹಕ್ಕಿ ತಕತೈ ಅಂತ ಕುಣಿಯುತ್ತಿದೆ, ಅಂದರೆ ನೃತ್ಯ ಮಾಡುತ್ತಿದೆ, ನಾಟ್ಯ ಮಾಡುತ್ತಿದೆ. ಅದರ ಸುಂದರತೆಯನ್ನು ರಂಗುರಂಗಿನ ತುರಾಯಿ ಹೆಚ್ಚಿಸಿದೆ. ರಂಗುರಂಗಿನ ಅಂದರೆ ಬಣ್ಣ ಬಣ್ಣದ, ತುರಾಯಿ ಅಂದರೆ ಹಕ್ಕಿಯ ತಲೆಯ ಮೇಲಿರುವಂತಹ ಜುಟ್ಟು. ಈ ಹಕ್ಕಿಯ ಸೌಂದರ್ಯವನ್ನು ಅದರ ತಲೆಯ ಮೇಲಿರುವ ಜುಟ್ಟು ಹೆಚ್ಚಿಸಿದೆ. ಯಾವುದೀ ಹಕ್ಕಿ? ಇಷ್ಟೆಲ್ಲಾ ಪಾತ್ರಕ್ಕೆ ವರ್ಣನೆ ಮಾಡಿದ ಹಕ್ಕಿ ಯಾವುದು? ಅದೇ ನವಿಲು ಅಲ್ಲವೇ ಮಕ್ಕಳ? ನಮ್ಮ ರಾಷ್ಟ್ರ ಪಕ್ಷಿ ನವಿಲು. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ನವಿಲನ್ನು ಮಯೂರ, ಸಿಕ್ಕಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲುಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ. ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತಿದೆ. ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ. ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಮಕ್ಕಳ, ನವಿಲನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಅವು ಯಾವುವು? ಮಯೂರ, ಸಿಕ್ಕಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲುಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ. ಮಕ್ಕಳ, ನೀವು ನವಿಲುಗರಿಯನ್ನು ನೋಡಿದ್ದೀರಿ ಅಲ್ವಾ? ಆ ಗರಿಯನ್ನು ಗಮನಿಸಿದ್ದೀರಾ? ಆ ಗರಿಯಲ್ಲಿ ಹೊಳಪುಳ್ಳ ಅಂದರೆ ಹೊಳೆಯುವ ಕಣ್ಣುಗಳಿವೆ. ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ, ಅಂದರೆ ಅಲಂಕಾರಗೊಂಡಿದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತಿದೆ. ಮಕ್ಕಳ, ತಾಮ್ರ ಮಿಶ್ರಿತವಾದಂತಹ ಬಂಗಾರದ ಬಣ್ಣ ಇರುತ್ತದೆ. ಆ ಬಂಗಾರ ಬಣ್ಣದ ಉಂಗುರ ಇಲ್ಲಿ ಹೊಳೆಯುತ್ತಿದೆ, ಚಮಕಿಸುತ್ತಿದೆ. ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ. ಮಕ್ಕಳ, ಎಲ್ಲರಿಗೂ ಆ ನವಿಲುಗರಿಯ ಕಣ್ಣು ಮನಸ್ಸನ್ನು ಸೆಳೆಯುತ್ತದೆ, ಅಂದರೆ ಆಕರ್ಷಕವಾಗಿರುತ್ತದೆ. ಎಲ್ಲರ ಮನಸ್ಸನ್ನು ಅದು ಆಕರ್ಷಿಸುತ್ತದೆ. ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಮಕ್ಕಳ, ನವಿಲುಗರಿಯಲ್ಲಿ ಕಣ್ಣನ್ನು ಹೋಲುವಂತಹ ತಾಮ್ರ ಮಿಶ್ರಿತ ಬಂಗಾರ ಬಣ್ಣದ ಉಂಗುರ ಇಲ್ಲಿ ಹೊಳೆಯುತ್ತಿರುತ್ತವೆ. ಆದ್ದರಿಂದ ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ಕವಿಗಳು ಅದರ ರೂಪಲಾವಣ್ಯಕ್ಕೆ ಮನಸೋತಿದ್ದಾರೆ. ಅನೇಕರು ಕವಿತೆ ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತ. ಆದ ಕಾರಣವೇ ಇದು ರಾಷ್ಟ್ರಪಕ್ಷಿ ಎಂಬ ಗೌರವ ಹೊಂದಿದೆ. ಇದನ್ನು ಹಿಂಸಿಸುವುದು, ಕೊಲ್ಲುವುದು ಅಪರಾಧವಾಗಿದೆ. ಕವಿಗಳು ಅದರ ರೂಪಲಾವಣ್ಯಕ್ಕೆ ಮನಸೋತಿದ್ದಾರೆ. ಮಕ್ಕಳ, ನವಿಲು ನೋಡುವುದಕ್ಕೆ ಅತ್ಯಂತ ಸುಂದರವಾದಂಥ ಪಕ್ಷಿ. ಅನೇಕ ಕವಿಗಳು ನವಿಲಿನ ರೂಪಲಾವಣ್ಯಕ್ಕೆ, ಲಾವಣ್ಯ ಅಂದರೆ ಸೊಗಸು, ವೈಯಾರ ಎಂದರ್ಥ, ನವಿಲಿನ ರೂಪ ಸೌಂದರ್ಯಕ್ಕೆ ಮನಸೋತಿದ್ದಾರೆ, ಅಂದರೆ ಆಕರ್ಷಣೆಗೊಂಡಿದ್ದಾರೆ. ಅನೇಕರು ಕವಿತೆ ರಚಿಸಿದ್ದಾರೆ. ನವಿಲು ಗರಿ ಬಿಚ್ಚಿ ನೃತ್ಯ ಮಾಡುತ್ತಿದ್ದರೆ ಅದನ್ನು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು. ಅಷ್ಟೊಂದು ಸುಂದರವಾದ ನೃತ್ಯ ನವಿಲು ಮಾಡುತ್ತದೆ. ಆ ಸೌಂದರ್ಯಕ್ಕೆ
ಅನೇಕ ಕವಿಗಳು ಮಾರು ಹೋಗಿದ್ದಾರೆ. ಮಾರು ಹೋಗಿದ್ದಾರೆ ಅಂದರೆ ಮನಸ್ಸೊತ್ತಿದ್ದಾರೆ, ಆಕರ್ಷಣೆಗೊಂಡಿದ್ದಾರೆ. ಹಾಗಾಗಿ ಅನೇಕ ಕವಿಗಳು ಈ ನವಿಲಿನ ಸೌಂದರ್ಯಕ್ಕೆ ಮಾರು ಹೋಗಿ ಕವಿತೆ ರಚಿಸಿದ್ದಾರೆ. ಮಕ್ಕಳ, ಕವಿತೆ ಅಂದರೆ ಕವನ, ಪದ್ಯ ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತ. ಸಂಕೇತ ಎಂದರೆ ಗುರುತು ಎಂದರ್ಥ. ಆದ ಕಾರಣವೇ ಇದು ರಾಷ್ಟ್ರಪಕ್ಷಿ ಎಂಬ ಗೌರವ ಹೊಂದಿದೆ. ಮಕ್ಕಳ, ಎಲ್ಲಾ ಪಕ್ಷಿಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ನವಿಲು ಅತ್ಯಂತ ಸುಂದರವಾದ ಪಕ್ಷಿ. ಹಾಗಾಗಿ ಇದು ನಮ್ಮ ರಾಷ್ಟ್ರಪಕ್ಷಿ ಎಂಬ ಗೌರವ ಹೊಂದಿದೆ. ಇದನ್ನು ಹಿಂಸಿಸುವುದು, ಕೊಲ್ಲುವುದು ಅಪರಾಧವಾಗಿದೆ. ಮಕ್ಕಳ, ನಮ್ಮ ರಾಷ್ಟ್ರಪಕ್ಷಿ ನವಿಲನ್ನು ಹಿಂಸಿಸುವುದು ಅಥವಾ ಕೊಲ್ಲುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ನವಿಲು ಷಣ್ಮುಖನ ವಾಹನ. ನವಿಲು ಗರಿ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವೂ ಹೌದು. ನವಿಲಿನ ನರ್ತನ ಕಂಡ ಕಲಾವಿದರು ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ನವಿಲಿನ ಕುಣಿತ ನಯನ ಮನೋಹರ. ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. ಇದೇ ನವಿಲಿನ ವಿಶೇಷ. ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು. ನವಿಲು ಷಣ್ಮುಖನ ವಾಹನ. ಮಕ್ಕಳ, ಷಣ್ಮುಖ ಮತ್ತು ಗಣಪತಿ ಶಿವಪಾರ್ವತಿಯರ ಮಕ್ಕಳು. ಷಣ್ಮುಖ ಗಣಪತಿ ಅಣ್ಣ ತಮ್ಮಂದಿರು ಅಂತ ಪುರಾಣಗಳಲ್ಲಿ ಕೇಳಿದ್ದೇವೆ. ಗಣಪತಿಯ ವಾಹನ ಇಲಿ, ಶಿವನ ವಾಹನ ನಂದಿ, ಹಾಗೆ ಷಣ್ಮುಖನ ವಾಹನ ನವಿಲು. ನವಿಲು ಗರಿ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವೂ ಹೌದು. ನವಿಲುಗರಿ ಮುರಳಿ ಮೋಹನನ ಅಂದರೆ ಶ್ರೀಕೃಷ್ಣನ ಜುಟ್ಟಿನ ಅಲಂಕಾರವಾಗಿದೆ. ಮೋಹನ ಅಂದರೆ ಆಕರ್ಷಣೆ, ಸೆಳೆತ ಎಂದರ್ಥ. ನವಿಲಿನ ನರ್ತನ ಕಂಡ ಕಲಾವಿದರು ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ಮಕ್ಕಳ, ನವಿಲಿನ ನೃತ್ಯ ತುಂಬಾ ಸುಂದರವಾಗಿರುತ್ತದೆ. ನೃತ್ಯ ಅಂದರೆ ಕುಣಿತ. ನವಿಲಿನ ಕುಣಿತ ನಯನ ಮನೋಹರ. ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. ಗಂಡು ನವಿಲುಗಳಿಗೆ ಉದ್ದನೆ ಗರಿಗಳಿವೆ. ಆ ಗರಿಗಳು ತುಂಬಾ ಅತ್ಯಂತ ಆಕರ್ಷಣೀಯವಾಗಿವೆ. ಇದೇ ಗಂಡು ನವಿಲಿನ ವಿಶೇಷ. ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು, ಅಂದರೆ ಹೆಣ್ಣು ನವಿಲಿನ ಗರಿಗಳು ತುಂಬಾ ಚಿಕ್ಕದಾಗಿರುತ್ತವೆ. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ನವಿಲು ಜಗತ್ತಿನ ಎಲ್ಲಾ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ. ಜಾವಾ ಮತ್ತು ಮಯನ್ಮಾರ್ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತವೆ. ಇವು ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಇವು 15 ವರ್ಷ ಜೀವಿಸಬಲ್ಲವು. ಗುಡ್ಡದ ಹುಲ್ಲುಗಾವಲುಗಳಲ್ಲಿ ನದಿ, ಕೆರೆ, ಹೊಳೆ, ಹಳ್ಳ ಇರುವಲ್ಲಿ ಇವು ಹೆಚ್ಚು ಇರುತ್ತವೆ. ಮಕ್ಕಳ, ನವಿಲು ವಿಶ್ವದ ಎಲ್ಲಾ ಕಡೆಗಳಲ್ಲಿ ಕಾಣಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ. ಅಂದರೆ ಭಾರತ ಮತ್ತು ಶ್ರೀಲಂಕಾ ರಾಷ್ಟ್ರದಲ್ಲಿ ನವಿಲಿನ ಬಣ್ಣವು ನೀಲಿ ಬಣ್ಣದಿಂದ ಕೂಡಿದೆ. ಅಂದರೆ ನೀಲಿ ಬಣ್ಣದ ನವಿಲುಗಳು ಇವೆ. ಛಾಯೆ ಎಂದರೆ ನೆರಳು ಎಂದರ್ಥ. ಜಾವಾ ಮತ್ತು ಮಯನ್ಮಾರ್ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತವೆ. ಅಂದರೆ ಜಾವಾ ಮತ್ತು ಮಯನ್ಮಾರ್ ದೇಶಗಳಲ್ಲಿ ವಾಸಿಸುವಂತಹ ನವಿಲಿನ ಬಣ್ಣ ಹಸಿರು ಬಣ್ಣದಿಂದ ಕೂಡಿದೆ. ಹಸಿರು ಬಣ್ಣಿನ ನವಿಲುಗಳು ಇರುತ್ತವೆ. ಇವು ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಅಂದರೆ ಗುಂಪು ಗುಂಪಾಗಿ ವಾಸಿಸುತ್ತವೆ. ಇವು 15 ವರ್ಷ ಜೀವಿಸಬಲ್ಲವು. ಮಕ್ಕಳ, ನವಿಲುಗಳ ಜೀವಿತಾವಧಿ 15 ವರ್ಷ ಮಾತ್ರ. ಇವುಗಳ ಆಯುಷ್ಯ 15 ವರ್ಷ. ಎಷ್ಟು ವರ್ಷ ಬದುಕಬಲ್ಲವು? 15 ವರ್ಷ ಬದುಕುವುದಕ್ಕೆ ಸಾಧ್ಯ ಇದೆ. ಗುಡ್ಡದ ಹುಲ್ಲುಗಾವಲುಗಳಲ್ಲಿ ನದಿ, ಕೆರೆ, ಹೊಳೆ, ಹಳ್ಳ ಇರುವಲ್ಲಿ ಇವು ಹೆಚ್ಚಾಗಿ ಇರುತ್ತವೆ. ಹಾಗೆ
ನವಿಲುಗಳು ಮುಖ್ಯವಾಗಿ ಗುಡ್ಡದ ಕಡೆ, ಹುಲ್ಲಿನ ಮೈದಾನ, ನದಿ, ಕೆರೆ, ಹೊಳೆ, ಹಳ್ಳ ಇರುವಲ್ಲಿ ಹೆಚ್ಚಾಗಿ ನೋಡುವುದಕ್ಕೆ ಸಿಗುತ್ತವೆ. ಅಲ್ಲಿ ವಾಸಿಸುತ್ತವೆ. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ, ಉಪಕಾರಿಯೂ ಹೌದು. ಇದು ರೈತ ಮಿತ್ರ. ಬೆಳೆದ ಫಸಲಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ. ಕೀಟಗಳನ್ನು ತಿನ್ನುತ್ತದೆ. ನವಿಲು ಇರುವ ಪ್ರದೇಶದಲ್ಲಿ ಹಾವುಗಳು ಸುಳಿಯಲಾರವು. ಮಕ್ಕಳ, ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. ನವಿಲು ನೋಡುವುದಕ್ಕೆ ಎಷ್ಟು ಸುಂದರವಾಗಿರುತ್ತದೆಯೋ ಅಷ್ಟೇ ಶಿಸ್ತಿನ ಸಿಪಾಯಿ. ಸಿಪಾಯಿ ಅಂದರೆ ಸೈನಿಕ, ಯೋಧ. ನವಿಲು ಉಪಕಾರಿಯೂ ಹೌದು. ಇದು ರೈತ ಮಿತ್ರ. ಬೆಳೆದ ಫಸಲಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ. ಕೀಟಗಳನ್ನು ತಿನ್ನುತ್ತದೆ. ಮಕ್ಕಳ, ರೈತ ಬೆಳೆದ ಬೆಳೆಗೆ ಬಂದಂತಹ ಕೀಟಗಳನ್ನು ತಿಂದು ಬೆಳೆಗಳ ರಕ್ಷಣೆ ಮಾಡುತ್ತದೆ. ಕೀಟಬಾಧೆ ತಗುಲದಂತೆ ನೋಡಿಕೊಳ್ಳುತ್ತದೆ. ಬಾಧೆ ಎಂದರೆ ತೊಂದರೆ ಎಂದರ್ಥ. ನವಿಲು ಇರುವ ಪ್ರದೇಶಗಳಲ್ಲಿ ಹಾವುಗಳು ಸುಳಿಯಲಾರವು. ಮಕ್ಕಳ, ನವಿಲು ತಿರುಗಾಡುವಂತಹ ಪ್ರದೇಶಗಳಲ್ಲಿ ಹಾವುಗಳು ಬರುವುದಿಲ್ಲ. ಮಕ್ಕಳ, ವಾಸ್ತವವಾಗಿ ಮರಗಿಡಗಳು ನಿಸರ್ಗವು ನಮಗಿತ್ತಿರುವ ವರಗಳಲ್ಲಿ ತುಂಬಾ ಶ್ರೇಷ್ಠವಾದದ್ದು. ಎಷ್ಟೇ ವಿಜ್ಞಾನ ಅನ್ವಯವಾಗಿ ನಮ್ಮ ಸುಖ ಸಾಧನೆಗಳು ಎಷ್ಟೇ ಏರ್ಪಟ್ಟರೂ ನಮ್ಮ ಒಳಿವು ನಿಸರ್ಗದ ಚೌಕಟ್ಟಿನಲ್ಲೇ ಇರಬೇಕು. ನೀರು, ಗಾಳಿ, ಬೆಳಕು, ನೆಲ, ಗಿಡ, ಮರ ಇಲ್ಲದೆ ಯಾವ ಪ್ರಾಣಿ ತಾನೇ ಬದುಕುತ್ತದೆ? ಮನುಷ್ಯನಾದರೂ ಬದುಕಬಲ್ಲನೆ? ಮರಗಳು, ಪಕ್ಷಿಗಳಿಗೆ ಆಸರೆ ಎಂಬುದು ಯಾರು ತಾನೇ ಅರಿಯರು? ಅವುಗಳ ಆಹಾರ, ವಸತಿ, ರಕ್ಷಣೆ ಎಲ್ಲವೂ ಮರಗಳಿಂದಲೇ. ಹೀಗಿರುವಾಗ ನಾವು ನೀವು ಮರಗಿಡಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಹೊಣೆ ಎಂದು ಹೇಳುತ್ತಾ ಈ ಪಾಠವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.